ಹಲೋ ಎವ್ರಿವನ್, ನಾನಿವತ್ತು ಸ್ಯಾರಿ ಮ್ಯಾಚಿಂಗ್ ಬ್ಯಾಂಗಲ್ಸ್ ಮಾಡ್ತಾಯಿದ್ದೀನಿ. ಸೊ ಸ್ಯಾರಿ ತೋರಿಸ್ಬಿಡ್ತೀನಿ ಯಾವುದು ಅಂತ ನೋಡಿ. ಮರೂನ್ ಆ್ಯಂಡ್ ಗೋಲ್ಡ್ ಕಲರ್ ಸ್ಯಾರಿ, ಇದಕ್ಕೆ ಮ್ಯಾಚ್ ಆಗುವಂಥ ಬ್ಯಾಂಗಲ್ಸು ಮರೂನ್ ಆ್ಯಂಡ್ ಗೋಲ್ಡಲ್ಲಿ ತೊಗೊಂಡಿದ್ದೀನಿ. ಇದ್ರ ಮೇಕಿಂಗ್ ವಿಡಿಯೋ ನಾನು ಇವತ್ತು ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಸ್ಕಿಪ್ ಮಾಡದೆ ಎಂಡಿಂಗ್ವರೆಗೂ ನೋಡಿ. ನಾನು ಏನೇನು ಮೆಟೀರಿಯಲ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸ್ಟೋನ್ ಚೈನ್ನ, ವೈಟ್ ಸ್ಟೋನ್ ಚೈನ್ನ ತೊಗೊಂಡಿದ್ದೀನಿ. ಮ್ಯಾರೂನ್ ಕಲರ್ ಐ ಶೇಪ್ ಕುಂದನ್, ನೆಕ್ಸ್ಟು ಐ ಶೇಪ್ ಸೆರಾಮಿಕ್ ಗೋಲ್ಡು 3mm ಸೆರಾಮಿಕ್ ರೌಂಡ್ ಕುಂದನ್. ನೋಡಿ, ಗ್ಲೂನ ಈ ಥರ ಅಪ್ಲೈ ಮಾಡಿಕೊಂಡು ನೋಡಿ, ಈ ಥರ ಮಿಡಿಲ್ಗೆ ಸ್ಟೋನ್ ಚೈನ್ನ ನಾನು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಈ ಥರ ಇಟ್ಕೊಂಡು ರೌಂಡಾಗಿ ಮಿಡಿಲ್ಗೆ ಬರೋ ಥರ ಈ ಥರ ಇಟ್ಕೋಬೇಕು ನೋಡಿ. ನೆಕ್ಸ್ಟು ಸೆರಾಮಿಕ್ ಐ ಶೇಪ್ನ ಇಟ್ಕೊಳ್ಳೋಣ. ಸೆರಾಮಿಕ್ ಐ ಶೇಪ್ನ ನೆಕ್ಸ್ಟು 3mm ರೌಂಡ್ ಕುಂದನ್ ಇಟ್ಕೋಬೇಕು. ನೋಡಿ, ಈ ಥರ ಇಟ್ಕೋಬೇಕು. ಲೀಫ್ ಶೇಪ್ ಬರೋ ಥರ ಈ ಥರ ಇಟ್ಕೋಬೇಕು. ಒಂದು ಮೆರೂನ್ ಕಲರು, ಒಂದು ಸೆರಾಮಿಕ್ ಗೋಲ್ಡ್ ಐ ಶೇಪ್ ಕುಂದನು. ನೋಡಿ, ಈ ಥರ ಬ್ಲೂನ ಅಪ್ಲೈ ಮಾಡಿಕೊಂಡು ಹೀಗೆ ಸೆರಾಮಿಕ್ ಗೋಲ್ಡ್ನ ಇಟ್ಕೊಂಡ್ರೆ ನೆಕ್ಸ್ಟು ಮೆರೂನ್ ಕಲರು ಐ ಶೇಪ್ನ ಇಟ್ಕೋಬೇಕು. ನೋಡಿ, ಇದೇ ಥರ ಈ ಕಡೆನೂ ಈ ಸೇಮ್ ಡಿಸೈನ್ ಈ ಕಡೆನೂ ಇಟ್ಕೋಬೇಕು. ಈ ಥರ ಡಿಸೈನೇ ಈ ಕಡೆನೂ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಇಲ್ಲಿ 3mm ಸೆರಾಮಿಕ್ ಕುಂದನ್ ಇಟ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಸಿಂಗಲ್ ಮರೂನ್ ಕಲರು ಐ ಶೇಪ್ ಕುಂದನ ಇಲ್ಲಿ ಈ ಥರ ಇಟ್ಕೋಬೇಕು ಸ್ಟ್ರೈಟ್ ಆಗಿ. ಇದೇ ಥರ ಈ ಸೈಡನ್ನು ಇಟ್ಕೊಂಡು ತೋರಿಸ್ತೀನಿ. ನಾನು ಈ ಬ್ಯಾಂಗಲ್ಸ್ ಫಿನಿಶ್ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ನೋಡಿ, ಇದೇ ಥರ ಡಿಸೈನು ಈ ಕಡೆನೂ ಮಾಡಿಬಿಟ್ಟು ಸೇಮ್ ಡಿಸೈನ್ನ ಈ ಥರ ಮಾಡಬೇಕು. ಸೊ ಈ ಬ್ಯಾಂಗಲ್ ಆಲ್ರೆಡಿ ನಾನು ಒಂದು ಮಾಡಿಟ್ಟಿದ್ದೀನಿ, ಅದನ್ನು ತೋರಿಸ್ತೀನಿ. ಬ್ಯಾಂಗಲ್ ಫುಲ್ ಫಿನಿಶ್ ಆದರೆ ಈ ಥರ ಬರುತ್ತೆ. ಸೇಮ್ ಡಿಸೈನ್ನ ಈ ಥರ ಈ ಕಡೆನೂ ಇದೇ ಥರ ಆಪೋಸಿಟಲ್ಲಿ ಮೇಕ್ ಮಾಡಿದ್ದೀನಿ. ನೋಡಿ ಹೇಗಿದೆ ಅಂತ. ನೆಕ್ಸ್ಟು 4 ಕಟ್ ಬ್ಯಾಂಗಲ್ ಮೇಲೆ ಫ್ಲ್ಯಾಟ್ ಬ್ಯಾಂಗಲ್ ತೊಗೊಂಡಿದ್ದೀನಿ. 4 ಕಟ್ ಬ್ಯಾಂಗಲ್ ಮೇಲೆ ಡಿಸೈನ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ನೋಡಿ, ಈ ಥರ ಗ್ಲೂನ ಅಪ್ಲೈ ಮಾಡಿಕೊಂಡು 4x4 ಸ್ಕ್ವೇರ್ ಕುಂದನ್ನ ಈ ಥರ ನೋಡಿ ಈ ಥರ ಇಟ್ಕೊಬೇಕು. ನೆಕ್ಸ್ಟು 3mm ರೌಂಡ್ ಕುಂದನ್ನ ನೋಡಿ ಈ ಥರ ಇಟ್ಕೊಂಡು ನೆಕ್ಸ್ಟು ಇಲ್ಲಿ ಐ ಶೇಪ್ ಮರೂನ್ ಕಲರ್ ಕುಂದನ್ನ ಇಟ್ಕೋಬೇಕು. ನೆಕ್ಸ್ಟು ಸೆರಾಮಿಕ್ ಗೋಲ್ಡು ಮರೂನ್ ಕಲರ್, ನೆಕ್ಸ್ಟ್ ಸೆರಾಮಿಕ್ ಗೋಲ್ಡ್ ರೌಂಡ್ ಕುಂದನ್ನ ಈ ಥರ ಇಟ್ಕೊಂಡು 4x4 ಸ್ಕ್ವೇರ್ ಕುಂದನ್ನ ಈ ಥರ ಇಟ್ಕೋಬೇಕು. ನೆಕ್ಸ್ಟ್ ಸೇಮ್ ಇದೇ ಥರ ಡಿಸೈನು ಬ್ಯಾಂಗಲ್ ಫುಲ್ಲು ಮಾಡೋದು. ನಾನಿಲ್ಲಿ ಬ್ಯಾಂಗಲ್ ಫುಲ್ಲು ಫಿನಿಶ್ ಮಾಡಿ ತೋರಿಸ್ತೀನಿ. ನೋಡಿ, ಬ್ಯಾಂಗಲ್ ಫುಲ್ಲು ಕಂಪ್ಲೀಟ್ ಆದಮೇಲೆ
ಫಿನಿಶಿಂಗ್ ಅನ್ನೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ನೆಕ್ಸ್ಟ್ 6 ಕಟ್ ಬ್ಯಾಂಗಲ್ ಮೇಲೆ ಈ ಥರ ಗ್ಲೂನ ಅಲ್ಲಲ್ಲಿ 4 ಡಾಟೆಡ್ ಆಗಿ ಇಟ್ಕೊಂಡು ನಾನಿಲ್ಲಿ 3mm ಸೆರಾಮಿಕ್ ರೌಂಡ್ ಕುಂದನ್ನು ಇಟ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ಫುಲ್ ಫಿನಿಶಿಂಗ್ ಯಾವ ಥರ ಇರುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಫುಲ್ ಎಲ್ಲ ಆದಮೇಲೆ ಫಿನಿಶಿಂಗ್ ಅನ್ನೋದು ಈ ಥರ ಬರುತ್ತೆ. ಸೊ ನೋಡಿ, ಆಲ್ರೆಡಿ ನಾನು ಈ ಬ್ಯಾಂಗಲ್ಸು ಮೇಕ್ ಮಾಡಿ ಇಟ್ಟಿದ್ದೀನಿ. ಇದು ತುಂಬ ಚೆನ್ನಾಗಿ ಸ್ಯಾರಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಮಾಡಿದ್ದೀನಿ. ನೋಡಿ, ಈ ಬ್ಯಾಂಗಲ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಬ್ಯಾಂಗಲ್ಸ್ ನಿಮಗೆ ಈ ಹೊಸ ಒಂದು ಡಿಸೈನು ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. Thank you for watching.